ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಹುದ್ದೆ ವಿಷಯಕ್ಕೆ ಬಂದಿಲ್ಲ. ಸೊ ನಾನು ಆಲ್ರೆಡಿ ನಿನ್ನೆ ಹೇಳ್ದಂಗೆ ಖಾದಿ ವಿಲೇಜ್ ಬಗ್ಗೆ ಆಲ್ರೆಡಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೆ ನಂದು ಒಂದು ಪ್ರಿಪ್ರೇಷನ್ಸ್ ಇರಲಿ ಅಂತ ನಾನು ನಿನ್ನೆ ಹೇಳಿದೆ. ಸೊ ಬನ್ನಿ ಖಾದಿ ವಿಲೇಜ್ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗ್ತಾ ಇರೋಣ. ಸೊ ಇದು ನನ್ನ ಮೊದಲನೇ ವಿಡಿಯೋ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ ತಡ ಮಾಡೋದು ಬೇಡ. ಸೊ ಎಲ್ಲರೂ ತಪ್ಪಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ತಾರೆ. ಈ ವಿಡಿಯೋಗಳನ್ನ ಬೇರೆಯವರು ಕೂಡ ಸಹಾಯ ಆಗಲಿ, ಅವ್ರು ಕೂಡ ಶೇರ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ನೋಡಿ, ಮೊದಲಿಗೆ ನಾವು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಸೊ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಅಂತ ಹೇಳ್ಬೋದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ. ಸೊ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊತಾ ಹೋಗ್ತಾರೋಣ. ನೋಡಿ, ನೋಟ್ಸು ಇಂಗ್ಲೀಷಲ್ಲಿದೆ, ನಾನು ಅದನ್ನು ಕನ್ನಡದಲ್ಲಿ ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನೀವು ಅದನ್ನ ನೋಟ್ ಮಾಡ್ಕೋಬೇಕು ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಮೊದಲಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಅನ್ನೋದು 1953ರಲ್ಲಿ ಶುರುವಾಗುತ್ತೆ. ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್. ಸೊ ಇದು 1953ಯಲ್ಲಿ ಸ್ಟಾರ್ಟ್ ಆಗುವಂತ ಅಂತ ಹೇಳ್ಬೋದಾಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಲ್ರೆಡಿ ನಾವು ಖಾದಿ ಬಗ್ಗೆ ಎಷ್ಟು ಕಾಳಜಿನ ವಹಿಸಿದ್ವಿ ಅಂತ ಹೇಳಿ. ಸೊ ಆ ಮುಖಾಂತರ ಆಲ್ ಇಂಡಿಯಾ ಖಾದಿ ಬೋರ್ಡನ್ನು ಅವರು ಸ್ಥಾಪನೆ ಮಾಡ್ತಾರೆ 1953ರಲ್ಲಿ ಅಂತ ಹೇಳ್ಬೋದಾಗಿದೆ. ಸೊ ಇದರ ಮುಖಾಂತರ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತಾರೆ. ಸೊ ಹಂಗಂದ್ರೆ ಏನು ಅಂತಂದರೆ, ಶಾಸನಬದ್ಧ ದೇಹ ಅಂತ ಹೇಳ್ಬೋದು. ಇದರಿಂದ ಬಂದಿರುವಂಥದ್ದು ಅಂದರೆ ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡಿಂದ ಬಂದಿರುವಂತಹ ಈ ಮುಖಾಂತರ ಬಂದಿರುವಂತಹ ಒಂದು ಮೂಲ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ಸ್ KVIC ಅನ್ನೋದು 1956ರಲ್ಲಿ ಅವರು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದ್ರ ಜೊತೆಗೆ ನೋಡಿ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆ್ಯಕ್ಟ್ ಅನ್ನೋದು ಕೂಡ 1956ರಲ್ಲಿ ಬರುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಇದ್ರ ಮುಖಾಂತರ ಏಪ್ರಿಲ್, ಇದು ನೆನ್ಪಿಟ್ಕೋಬೇಕು. ಸೊ ಏಪ್ರಿಲ್ 1957ರಲ್ಲಿ KVIC ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದ್ರ ಮುಖಾಂತರ, ಯಾವುದರ ಮುಖಾಂತರ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆ್ಯಕ್ಟ್ ಪ್ರಕಾರ ಏಪ್ರಿಲ್ 1957ರಲ್ಲಿ KVIC ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವನ್ನು ಸೊ ಏಪ್ರಿಲ್ 1957ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಯಾವುದ್ರ ಮುಖಾಂತರ ಅಂತಂದರೆ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆ್ಯಕ್ಟ್, ಅಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಆ್ಯಕ್ಟ್ ಮುಖಾಂತರ ಸೊ ಇದು ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಏನಿದೆ, ಸೊ ಅದು ಎಲ್ಲನೂ ಕೂಡ ಈ ಒಂದು KVIC ಕಮಿಷನ್ಗೆ ಸೇರಿಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಈಗ ನಮ್ಮ ಹತ್ರ ಇರೋದು ಒಂದೇ, ಅದು KVIC. ಈ ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಏನು ಸ್ಥಾಪನೆ ಆಗಿತ್ತು 1953ರಲ್ಲಿ, ಸೊ ಅದು 1957ರಲ್ಲಿ KVICಗೆ ಬಂದು ಸೇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಅದನ್ನೇ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದೀನಿ. ಆ್ಯಂಡ್ ಟುಕ್ ಓವರ್ ದ ವರ್ಕ್ ಫ್ರಮ್ ದ ಆಲ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಅಂತ ಇಲ್ಲಿ ಪಾಯಿಂಟನ್ನು ಹಾಕಿರುವಂಥದ್ದು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ KVIC ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ ಅಂತ ಹೇಳಬೇಕು. ಸೊ ಮುಂಬೈಯಲ್ಲಿ ಈ ಒಂದು KVIC ಹೆಡ್ ಆಫೀಸ್ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ KVIC ಯಾವ ಪ್ರಕಾರ ಈ ಕೆಲಸವನ್ನು ಮಾಡುವಂಥದ್ದು ಅಂತ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ತಿಳ್ಕೋಬೇಕು. ಈ ಒಂದು ಪ್ಲ್ಯಾನಿಂಗ್ ಮಾಡುವಂಥದ್ದು ಅಂದರೆ ಯೋಜನೆ ಮಾಡುವಂಥದ್ದು, ಮತ್ತು ಪ್ರಮೋಟಿಂಗ್ ಮತ್ತು ಪ್ರೊಡಕ್ಷನ್ ಆಫ್ ಖಾದಿ ಅಂತ ಹೇಳ್ಬೋದಾಗಿದೆ. ಈ ಒಂದು ಏನಿದೆ ಯೋಜನೆ ಮಾಡುವಂಥದ್ದು, ಮತ್ತು ಅವರದೇ ಆದಂಥ ಒಂದು ಉತ್ಪನ್ನಗಳನ್ನು ಪ್ರಚಾರ ಮಾಡುವಂಥದ್ದು, ಮತ್ತು ಈ ಒಂದು ಖಾದಿ ಆದಂತಹ ವಸ್ತುಗಳನ್ನ ಉತ್ಪಾದನೆ ಮಾಡುವಂಥದ್ದು. ಸೊ ಈ ರೀತಿಯಾಗಿ, ಸೊ ಪ್ಲ್ಯಾನಿಂಗ್, ಪ್ರಮೋಟಿಂಗ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಖಾದಿ ಅಂತ ಹೇಳ್ಬೋದು. ಏನು, ಪ್ರಚಾರ, ಮತ್ತು ಯೋಜನೆ ಮತ್ತು ಉತ್ಪಾದನೆ. ಸೊ ಈ ಮೂರು ಕೂಡ ಈ ಒಂದು KVICಯ ಭಾಗ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಸೆಟ್ಟಿಂಗ್ ಅಪ್ ವಿಲೇಜ್ ಆ್ಯಂಡ್ ರೂರಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಈ ಒಂದು ಅಂದರೆ ಗ್ರಾಮೀಣ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳನ್ನು ಸ್ಥಾಪಿಸೋದು ಅನ್ನೋದು ಈ ಒಂದು ಪಾಯಿಂಟ್ನ ಮುಖ್ಯ ಆಗಿರುತ್ತೆ. ನೋಡಿ, ಇಲ್ಲಿ ಸೆಟ್ಟಿಂಗ್ ಅಪ್ ವಿಲೇಜ್ ಆ್ಯಂಡ್ ರೂರಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಈ ಗ್ರಾಮೀಣ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳನ್ನು ಸ್ಥಾಪನೆ ಮಾಡೋದು ಕೂಡ ಇದೊಂದು KVIC ಭಾಗ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದನ್ನು ನಿಮಗೆ ತಿಳ್ಕೊಂಡಿರಬೇಕು ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಈ ಒಂದು KVIC, ಸೊ ಈ ಒಂದು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಸೊ ಇವರಿಗೆ ಫಂಡಿಂಗ್ ಎಲ್ಲಿಂದ ಬರುತ್ತೆ, ಸೊ ಹಣಕಾಸಿನ ವ್ಯವಸ್ಥೆ ಇವ್ರಿಗೆ ಹೇಗೆ ಬರುತ್ತೆ ಅಂತಂದರೆ, ನೋಡಿ, ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಸಿಂದ ಬರುವಂಥದ್ದು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯ, ಸೊ ಇವರಿಂದ
ಇವರಿಗೆ ಒಂದು ಫಂಡಿಂಗ್ ಬರುವಂಥದ್ದು, ಹಣಕಾಸಿನ ವ್ಯವಸ್ಥೆ ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. KVICಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಹೇಳಿ ನಿಮಗೆ ಕ್ವಶನ್ಸ್ ಬಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳಬೇಕಾಗತ್ತೆ. ಸಣ್ಣ ಮತ್ತು ಸೂಕ್ಷ್ಮ ಅಥವಾ ಅತಿ ಸಣ್ಣ ಅಂತ ಹೇಳಿ ಹೇಳ್ಬೋದು, ಮಧ್ಯಮ ಉದ್ಯಮಗಳ ಸಚಿವಾಲಯ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವರಿಂದ ಇವರಿಗೆ ಫಂಡಿಂಗ್ ಬರುವಂಥದ್ದು, ಹಣಕಾಸಿನ ವ್ಯವಸ್ಥೆ ಆಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಏನಕ್ಕೆ ಅಂದರೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊತಾರೆ ಮತ್ತು ಹಲವಾರು ಇವ್ರದೇ ಅಂತ ಒಂದು ಸ್ಕೀಮ್ಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಅದರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಬ್ರಾಡ್ ಆಬ್ಜೆಕ್ಟಿವ್ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು KVIC ಏನು ಮಾಡುತ್ತೆ, ಅವರ ಉದ್ದೇಶ ಏನು, ಗುರಿ ಏನು, ಆಬ್ಜೆಕ್ಟಿವ್ ಅಂತಂದರೆ ಅವರ ಗುರಿ, ಅವರ ಉದ್ದೇಶ ಏನಾಗಿರುತ್ತೆ ಅನ್ನೋದು. ಸೊ ಇದು 3 ಭಾಗಗಳಾಗಿ ಇರುತ್ತೆ. ಒಂದು ಸಾಮಾಜಿಕವಾದಂತಹ ಉದ್ದೇಶ, ಮತ್ತು ಆರ್ಥಿಕವಾದಂತಹ ಉದ್ದೇಶ, ಮತ್ತು ಇವರವಾದಂಥ ಒಂದು ದೊಡ್ಡದಾದಂಥ ಅನ್ನೋ ಬದಲು ವಿಶಾಲವಾದಂತಹ ಒಂದು ಗುರಿ ಅಂತ ಏನೇ ಹೇಳ್ತೀವಿ. ಸೊ ಈ ರೀತಿಯಾಗಿ 3 ರೀತಿಯಾದಂತಹ ಒಂದು ಭಾಗಗಳಾಗಿರುತ್ತೆ. ಒಂದು ಸಾಮಾಜಿಕವಾದಂತಹ ಉದ್ದೇಶ, ಆರ್ಥಿಕವಾದಂಥ ಉದ್ದೇಶ, ಒಂದು ವಿಶಾಲವಾದಂಥ ಉದ್ದೇಶ ಅಂತ ಹೇಳ್ಬೋದು. ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ವೈಡರ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಸೋಷಿಯಲ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದರೆ, ಸೊ ಎಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟನ್ನು ಮಾಡುವಂಥದ್ದು, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಆಗಬೇಕು ಅನ್ನೋದು ಕೂಡ ಅವರ ಉದ್ದೇಶ ಆಗಿದೆ. ಮತ್ತು ಎಕನಾಮಿಕ್ ಆಬ್ಜೆಕ್ಟಿವ್ ಏನಿರುತ್ತೆ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಅವ್ರದ್ದೇ ಆದಂತಹ ಒಂದು ಖಾದಿ ಉತ್ಪನ್ನಗಳೇನಿದೆ, ಮತ್ತು ಖಾದಿ ಉತ್ಪನ್ನಗಳು ಮಾತ್ರ ಅಲ್ಲ, ಈ ಒಂದು ಪೇಪರ್ ರೀತಿಯಾದಂಥ ಬ್ಯಾಗ್ಸ್, ಈ ಪೇಪರಿಂದ ಮಾಡಿರೋಂಥ ಒಂದು ಬ್ಯಾಗ್ಗಳಿರ್ಬೋದು, ಅಥವಾ ಈ ಮಡಿಕೆಗಳು ಮಾಡೋದಿರ್ಬೋದು. ಸೊ ಈ ರೀತಿಯಾದಂತಹ ವಸ್ತುಗಳನ್ನು ಮಾಡಿ, ಸೊ ಅದನ್ನು ಮಾರಾಟ ಮಾಡೋದ್ರಿಂದ ಆರ್ಥಿಕವಾಗಿ ಅವರು ಸಮೃದ್ಧಿ ಆಗೋದು ಕೂಡ ಇವ್ರದ್ದೊಂದು ಎಕನಾಮಿಕ್ ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ರೀತಿ ಮಾಡೋದ್ರಿಂದ ಗ್ರಾಮೀಣದಲ್ಲಿರುವಂತಹ ಒಂದು ಏನಿದೆ ಜನರಿಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ, ಅವ್ರಿಗೊಂದು ಕೆಲಸ ಅಂತ ಆಗುತ್ತೆ. ಸೊ ಅದರಿಂದ ಬರುವಂಥ ದುಡ್ಡಿಂದ ಅವ್ರಿಗೂ ಕೂಡ ಹಣಕಾಸಿನ ಸಹಾಯ ಆಗುತ್ತೆ. ಸೊ ಈ ರೀತಿಯಾಗಿ ಅವ್ರದ್ದು ಒಂದು ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ಪ್ರೊಡ್ಯೂಸಿಂಗ್ ಸೇಲಬಲ್ ಆರ್ಟಿಕಲ್ಸ್, ಇಲ್ಲಿ ಆರ್ಟಿಕಲ್ಸ್ ಅಂದರೆ ಈ ಒಂದು ಮಡಿಕೆ ಮಾಡೋದಿರ್ಬೋದು, ಅಥವಾ ಈ ಒಂದು ಪೇಪರ್ ಬ್ಯಾಗ್ಸ್ಗಳನ್ನ ಮಾಡೋದಿರ್ಬೋದು, ಅಥವಾ ಖಾದಿ ಉತ್ಪನ್ನಗಳಿರ್ಬೋದು. ಸೊ ಈ ರೀತಿಯಾದಂತಹ ಉತ್ಪನ್ನಗಳನ್ನು ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು, ಈ ಮಾರ್ಕೆಟಿಂಗ್, ಪ್ರಚಾರ ಮಾಡಿ ಮಾರ್ಕೆಟಿಂಗ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಟಿಂಗ್ ಅಂತ ಏನು ಹೇಳ್ತೀವಿ. ಸೊ ಅದು ಆರ್ಥಿಕವಾದಂಥ ಉದ್ದೇಶ ಅಂತ ಹೇಳ್ಬೋದು. ಮತ್ತು ವೈಡರ್ ಆಬ್ಜೆಕ್ಟಿವ್, ವಿಶಾಲವಾದಂಥ ಉದ್ದೇಶ ಏನು ಅಂತಂದರೆ, ನೋಡಿ, ಬಿಲ್ಡಿಂಗ್ ಅಪ್ ಸ್ಟ್ರಾಂಗ್ ರೂರಲ್ ಕಮ್ಯುನಿಟಿ ಸ್ಪಿರಿಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ ಬಲವಾದ ಒಂದು ಗ್ರಾಮೀಣ ಸಮುದಾಯವನ್ನು ನಿರ್ಮಿಸೋದು ಇವರದ ಒಂದು ವಿಶಾಲವಾದಂಥ ಉದ್ದೇಶ ಆಗಿರುತ್ತೆ. ಸೊ ಇವಾಗ ಪ್ರತಿಯೊಬ್ಬರಿಗೂ ಕೆಲಸ ಸಿಕ್ತು ಅಂತಂದರೆ, ಪ್ರತಿಯೊಬ್ಬರ ಕೈಯಲ್ಲೂ ದುಡ್ಡಿದೆ ಅಂತಂದರೆ, ಖಂಡಿತವಾಗ್ಲೂ ಅವರು ಆರ್ಥಿಕವಾಗಲಿ ಕೂಡ ಅವರು ತುಂಬ ಚೆನ್ನಾಗಿರ್ತಾರೆ, ಮತ್ತು ಅವರು ದೈಹಿಕವಾಗಿ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದಾಗಿದೆ. ಸೊ ಇದು ಅವರ ಉದ್ದೇಶ ಆಗಿರುತ್ತೆ. ಸೊ ಇವರು ಒಂದು ಗ್ರಾಮೀಣವಾದಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಸಮುದಾಯವನ್ನು, ಅತ್ಯಂತ ಶಕ್ತಿಯುತವಾದಂಥ ಒಂದು ಸಮುದಾಯವನ್ನು ನಿರ್ಮಿಸೋದೇ ಇವರದೊಂದು ವಿಶಾಲವಾದಂಥ ಒಂದು ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಸೊ KVIC ಏನು ಮಾಡುತ್ತೆ, ಅವರ ಗುರಿ ಏನು ಅಂತ ನಿಮಗೆ ಇವಾಗ ಗೊತ್ತಾಗಿರಬೇಕು ನಿಮಗೆ, ಇವಾಗ ನಾನು ಹೇಳಿರೋ ಪಾಯಿಂಟಲ್ಲಿ. ನೆಕ್ಸ್ಟ್ ನೋಡಿ, ಫೀಚರ್ಸ್ ಅಂತ ಇದೆ. ಫೀಚರ್ಸ್ ಅಂದರೆ ವೈಶಿಷ್ಟ್ಯತೆಗಳು ಅಂತ ಹೇಳ್ಬೋದು. ಸೊ ಈ ಒಂದು ವೈಶಿಷ್ಟ್ಯಗಳೇನಿರುತ್ತೆ KVIC ಇದು ಅಂತ ಹೇಳ್ಬೋದಾಗಿದೆ. ಮೊದಲನೇದಾಗಿ ನೋಡಿ, ರೂರಲ್ ಡೆವಲಪ್ಮೆಂಟ್. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಈ ಒಂದು ಗ್ರಾಮೀಣ ಅಭಿವೃದ್ಧಿ. ಸೊ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅವರದ್ದು ಒಂದು ಮೊದಲ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ನೋಡಿ, ಎರಡನೇದು ಎಂಪ್ಲಾಯ್ಮೆಂಟ್ ಜನ್ರೇಷನ್. ಸೊ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶಗಳು ಸಿಗಬೇಕು ಅನ್ನೋದು ಕೂಡ ಇವ್ರದ್ದೊಂದು ಉದ್ದೇಶ ಆಗಿರುತ್ತೆ. ಮತ್ತು ನೋಡಿ, ಮೂರನೇದು ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್, ಅಂದರೆ ಅವ್ರಿಗೆ ಆದಂಥ ಒಂದು ಟ್ರೈನಿಂಗ್ನ ಕೊಡೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಸೊ ಅವ್ರದ್ದೇ ಆದಂಥ ಒಂದು ವಸ್ತುಗಳನ್ನ ಮಾಡುವಂಥದ್ದು, ಅವ್ರದ್ದೇ ಆದಂಥ ಒಂದು ಕೌಶಲ್ಯಗಳು ಕೂಡ ನಿರ್ಮಿತವಾಗುತ್ತೆ. ಸೊ ಅವ್ರದ್ದೇ ಆದಂಥ ಕೌಶಲ್ಯಗಳು ನಿರ್ಮಿತ ಆಗಿ ಅದರಿಂದ ಹಲವಾರು ಉತ್ಪನ್ನಗಳಾಗುವಂಥದ್ದು. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ, ಅವರ ಸ್ವಂತಿಕೆಯಲ್ಲಿ ಅವರ ಸ್ವಂತವಾಗಿ ಅವರದೇ ಆದಂಥ ಒಂದು ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಮಾಡ್ಕೊಳ್ತಾ ಹೋಗ್ಬೋದು. ಆಂಟ್ರಪ್ರನರ್ಶಿಪ್ ಅಂತಂದರೆ, ಸೊ ಅವರದೇ ಕೆಲಸಕ್ಕೆ ಅವರೇ ಓನರ್ ಅಂತ ಹೇಳಿ. ಸೊ ನೀವೇ ಓನರ್ ಆಗಿರ್ತೀರ ನಿಮ್ಮ ಕೆಲಸಕ್ಕೆ. ಸೊ ನೀವು ಇನ್ನೊಬ್ಬರು ಕೆಳಗಡೆ ಕೆಲಸ ಮಾಡೋದು ಬೇಡ, ಅಂದರೆ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು ಅಂತ ಹೇಳ್ಬೋದಾಗಿದೆ. ನಾಲ್ಕನೇದು ಇನ್ನೂ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಹಣಕಾಸಿನ ವ್ಯವಸ್ಥೆ ಮಾಡಿ ಕೊಡುವಂಥದ್ದು. ಸೊ ಯಾರಿಗೆ ಅಂತಂದರೆ, ರೂರಲ್ ಇಂಡಸ್ಟ್ರಿಯಲೈಸೇಷನು ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಇವರ ಉದ್ದೇಶ ಆಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಏನಕ್ಕೆ ಅಂತಂದರೆ, ಈ ಎರಡು ಉದ್ದೇಶಗಳಿಗೆ ಅವರು ಹಣಕಾಸಿನ ವ್ಯವಸ್ಥೆ ಕೊಡುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಹಲವಾರು ಯಾವ ರೀತಿಯಾಗಿ ಅಂತಂದರೆ, ಈ ಒಂದು ಸಬ್ಸಿಡಿ ದರ ಮೂಲಕ, ಅಂದರೆ ಅತಿ ಹೆಚ್ಚಿನ ದರದಲ್ಲಿ ಸಬ್ಸಿಡಿಯನ್ನು ಕೊಡೋ ಮುಖಾಂತರ
ಸೊ ಯಾರ್ಯಾರಿಗೆ ಅಂತಂದರೆ ಈ ಹಿಂದುಳಿದ ವರ್ಗಗಳಿರ್ತಾರಲ್ಲ, ಸೊ ಹಿಂದುಳಿದ ವರ್ಗಗಳು ಮತ್ತು ಬುಡಕಟ್ಟು ಜನಾಂಗದವ್ರಿಗೆ, ಸೊ ಈ ರೀತಿಯಾಗಿ ಒಳ್ಳೆ ದರದಲ್ಲಿ ಅವರಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು. ಸೊ ಈ ರೀತಿಯಾಗಿ ಅವರು ಹಣಕಾಸಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಇವರ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಗಿವಿಂಗ್ ಸಬ್ಸಿಡೀಸ್ ಅಟ್ ಹೈಯರ್ ರೇಟ್ಸ್. ಸೊ ಒಳ್ಳೆ ದರದಲ್ಲಿ ಅವರಿಗೆ ಸಬ್ಸಿಡೀಸ್ ಕೊಡೋ ಮುಖಾಂತರ ಈ ಹಿಂದುಳಿದ ವರ್ಗ ಮತ್ತು ಬುಡಕಟ್ಟು ಜನಾಂಗದವರೆಗೂ ಕೂಡ ವ್ಯವಸ್ಥೆ ಆಗಲಿ ಅಂತ ಹೇಳಿ ಈ ರೀತಿ ಸಬ್ಸಿಡಿ ಮೂಲಕ ಕೊಟ್ಟು ಸೊ ಅವರು ಈ ರೀತಿ ಉತ್ಪನ್ನಗಳನ್ನು ಮಾಡುವಂಥದ್ದು. ಸೊ ಈ ರೀತಿಯಾದಂಥ ಸ್ಕೀಮ್ಸ್ಗಳನ್ನ ಯಾವ ರೀತಿ ತರ್ತಾರೆ, ಸೊ ಯಾವ ರೀತಿ ಒಂದು ಅನುಷ್ಠಾನಕ್ಕೆ ತರುವಂಥದ್ದು ಅಂತ ಹೇಳಿ ಕೇಳಿದ್ರೆ, ಇಂಪ್ಲಿಮೆಂಟೆಡ್. ಸೊ ದೀಸ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಬೈ KVC. ಹೇಗೆ ಈ ಸ್ಕೀಮ್ಸನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತಂದರೆ, ಈ ಒಂದು ಸ್ಟೇಟ್ ಯೂನಿಟ್ಸ್ಗಳ ಮೂಲಕ. ಅಂತಂದರೆ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಘಟಕಗಳಿರುತ್ತೆ, ಸ್ಟೇಟ್ ಯೂನಿಟ್ಸ್ ಆಫ್ KVIC, ಅವ್ರದ್ದೇ ಆದಂಥ ರಾಜ್ಯ ಘಟಕಗಳಿರುತ್ತೆ. ಇದ್ರ ಮುಖಾಂತರ ಅವರು ಈ ರೀತಿಯಾದಂಥ ಸಬ್ಸಿಡಿ ಸ್ಕೀಮ್ಸ್ಗಳನ್ನ ತರ್ತಾರೆ. ಮತ್ತು ಇನ್ನೂ ಒಂದು ಯಾವ ರೀತಿ ತರ್ತಾರೆ ಅಂತಂದರೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್, DIC ಅಂತ ಹೇಳ್ತಾರೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್. ಸೊ ಈ ರೀತಿಯಾದಂಥ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್ ಕೂಡ ಪ್ರತಿ ಜಿಲ್ಲಾ, ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಈ ರೀತಿಯಾದಂತಹ ಒಂದು ಏನಿದೆ, ಡಿಸ್ಟ್ರಿಕ್ಟ್ ಅಂದರೆ ಜಿಲ್ಲಾ. ಸೊ ಈ ಜಿಲ್ಲಾ ಉದ್ಯಮಗಳೇನಿದೆ, ಜಿಲ್ಲಾ ಉದ್ಯಮಗಳ ಒಂದು ಸಂಸ್ಥೆ ಏನಿದೆ, ಸೊ ಇದ್ರ ಮುಖಾಂತರ ಅವರು ತರುವಂಥದ್ದು. ಸೊ ಇದ್ರ ಜೊತೆಗೆ ಈ ಬ್ಯಾಂಕ್ಗಳು ಕೂಡ ಜೊತೆಗಿರ್ತವೆ ಅಂತ ಹೇಳ್ಬೋದು, ಇನ್ವಾಲ್ವ್ಮೆಂಟ್ ಆಫ್ ಬ್ಯಾಂಕ್ಸ್. ಈ ಒಂದು ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್ ಜೊತೆಗೆ ಈ ಒಂದು ಬ್ಯಾಂಕ್ಗಳು ಕೂಡ ಜೊತೆಗೂಡಿ ಈ ರೀತಿ ಸಬ್ಸಿಡಿ ಮೂಲಕ ಸ್ಕೀಮ್ಸ್ಗಳನ್ನು ತಂದು ಸೊ ಅವರಿಗೆ ಬೆನಿಫಿಟ್ ಆಗಲಿ, ಅಂದರೆ ಅವ್ರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ಬುಡಕಟ್ಟು ಜನಾಂಗದವ್ರಿಗೆ, ಹಿಂದುಳಿದ ವರ್ಗಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಸಬ್ಸಿಡಿಯನ್ನು ಕೊಡುವಂಥದ್ದು. ಈ ರೀತಿಯಾದಂಥ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅದು ವೈಶಿಷ್ಟ್ಯತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಬರೀ ಅದೊಂದಕ್ಕೆ ಮಾತ್ರ ಅಂತಲ್ಲ, ಇನ್ನೊಂದು ಏನಕ್ಕೆ ಅಂತಂದರೆ ಈ ಖಾದಿ ಇರುವಂಥ ವ್ಯವಸ್ಥೆಗಳು, ಅಂದರೆ ಮತ್ತು ಈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಸಂಬಂಧಪಟ್ಟ ಸಂಸ್ಥೆಗಳು. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೋದು, ಇಂಡಿವಿಜುವಲ್ಸ್, ಅಥವಾ ಯಾವುದೇ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ಬೋದು. ಈ ಒಂದು ಖಾದಿ ಆದಂಥ ವ್ಯವಸ್ಥೆಗೆ ಯಾರು ಒಳಪಟ್ಟಿರ್ತಾರೆ, ಅಂದರೆ ಈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಜೊತೆಗೆ ಯಾರು ಕೆಲಸ ಮಾಡ್ತಿರ್ತಾರೆ, ಒಬ್ಬ ವ್ಯಕ್ತಿ ರೀತಿಯಲ್ಲಿ ಅಥವಾ ಒಂದು ಸಂಸ್ಥೆ ರೀತಿಯಲ್ಲಿ, ಸೊ ಅವ್ರಿಗೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಇವ್ರದ್ದು ಒಂದು ವೈಶಿಷ್ಟ್ಯತೆ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟು 5ನೇದು ವೈಶಿಷ್ಟ್ಯತೆ ಏನು ಅಂತಂದರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದಾಗಿದೆ. ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ. ನಾವು ಯಾವುದೇ ಒಂದು ಉತ್ಪನ್ನಗಳನ್ನ ನಾವು ಒಂದು ಮಾರ್ಕೆಟ್ಗೆ ತರಬೇಕು ಅಂತಂದರೆ ಅದು ಹೊಸ ವಿಧಾನದಲ್ಲಿರಬೇಕು, ಹೊಸ ರೀತಿಯಲ್ಲಿರಬೇಕು. ಅದು ಬೇಕು ಅಂತಂದರೆ ನಾವು ಈ ರೀತಿಯಾದಂತಹ ರಿಸರ್ಚ್ಗಳು ಮಾಡ್ತಾ ಇರಬೇಕು, ಅದನ್ನ ಅಭಿವೃದ್ಧಿ ಪಡಿಸ್ತಾನೆ ಇರಬೇಕು ಅಂತ ಹೇಳ್ಬೋದಾಗಿದೆ. ಸೊ ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಈ ಒಂದು ಸಂಶೋಧನೆ ಮತ್ತು ಈ ಒಂದು ಏನಿದೆ ಉತ್ಪಾದನೆಗಳಿರ್ಬೋದು ಅಥವಾ ಅಭಿವೃದ್ಧಿಗಳಿರ್ಬೋದು, ಸೊ ಬಹಳನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಏನು ಮಾಡುತ್ತೆ ಅಂತಂದರೆ, ಈ ಒಂದು KVIC ಏನಿದೆ, ಮೆಮೊರೆಂಡಮ್, ಸೊ ಅಂದರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ, MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಇದ್ರ ಜೊತೆಗೆ KVIC ಜೊತೆಗೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನೋದು ಜೊತೆಗೂಡುತ್ತೆ. MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ಇದು MOU ಮಾಡ್ಕೊಳ್ಳುತ್ತೆ ಇದ್ರ ಜೊತೆಗೆ. ಯಾವಾಗ ಅಂತಂದರೆ 2012ರಲ್ಲಿ ಇದ್ರ ಜೊತೆಗೆ ಮೆಮೊರಾಂಡಮ್ ಮಾಡಿಕೊಂಡು, ಸೊ ಏನಕ್ಕೋಸ್ಕರ ಮಾಡ್ಕೊಳ್ಳುತ್ತೆ ಅಂತಂದರೆ, ಒಳ್ಳೆ ರೀತಿಯಾದಂಥ ಉತ್ಪನ್ನಗಳನ್ನ ನಾವು ಮಾರುಕಟ್ಟೆಗೆ ತರಬೇಕು. ಇದ್ರ ಜೊತೆಗೆ ಒಬ್ಬ ಏನು ಹೇಳ್ತೀವಿ, ಯಂಗ್ ಡಿಸೈನರ್ಸ್ ಅಂತ ಹೇಳ್ತೀವಿ, ಯುವ ವಿನ್ಯಾಸಕರು ಅಂತ ಹೇಳ್ತೀವಿ, ಅಥವಾ ಯುವ ಪ್ರತಿಭೆಗಳು ಯಾರ್ಯಾರು ಇರ್ತೀರಾ, ಸೊ ಅವ್ರಿಗೂ ಕೂಡ ಅನುಕೂಲ ಆಗಲಿ, ಸೊ ಅವ್ರಿಗೂ ಕೂಡ ಒಂದು ಒಂದು ಸ್ಟೇಜ್, ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ, ಒಂದು ವೇದಿಕೆ ಅವ್ರಿಗೂ ಕೂಡ ಸಿಗಲಿ ಅಂತ ಹೇಳಿ ಯುವ ಪ್ರತಿಭೆಗಳಿಗೆ ಸೊ ಈ ಒಂದು ಅನುಷ್ಠಾನಕ್ಕೆ ತಂದಿರುವಂಥದ್ದು. ಸೊ ಇವ್ರ ಜೊತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಜೊತೆ MOU ಮಾಡ್ಕೊಂಡಿದ್ದಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಸೊ 2012ರಲ್ಲಿ. ಸೊ ಏನಿದ್ರ ಉದ್ದೇಶ ಅಂತಂದರೆ, ಒಳ್ಳೆ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರುವಂಥದ್ದು, ಮತ್ತು ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಅವಕಾಶ ಸಿಗಬೇಕು ಅಂತ ಹೇಳಿ ಇದು ಮಾಡಿರುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಟಿಂಗ್. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಇವ್ರದ್ದೇ ಆದಂಥ ಒಂದು ಉತ್ಪನ್ನಗಳಿದೆ. ಸೊ ಖಂಡಿತವಾಗ್ಲೂ ಅವ್ರದ್ದು ಆರ್ಥಿಕತೆ ತುಂಬ ಚೆನ್ನಾಗಿರಬೇಕು ಅಂತಂದರೆ, ಸೊ ಈ ಒಂದು ಜನಗಳು ಈ ಒಂದು ಉತ್ಪನ್ನಗಳನ್ನು ಮಾಡಿದ್ರೆ ಅವ್ರದ್ದು ಕೂಡ ಆರ್ಥಿಕತೆ ಚೆನ್ನಾಗಿರಬೇಕು ಅಂತಂದರೆ, ಖಂಡಿತವಾಗ್ಲೂ ಅವರು ಮಾಡಿರೋಂಥ ಒಂದು ವಸ್ತುಗಳನ್ನ ಮಾರುಕಟ್ಟೆಗೆ ತರಲೇಬೇಕು. ಸೊ ಈ ಒಂದು ಮಾರ್ಕೆಟಿಂಗ್ ಮತ್ತು ಈ ಒಂದು ಪ್ರಚಾರ ಮತ್ತು ಈ ಒಂದು ಮಾರ್ಕೆಟಿಂಗ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಅದು ಕೂಡ ಇದೊಂದು ವೈಶಿಷ್ಟ್ಯತೆ ಆಗಿರುತ್ತೆ. ಮತ್ತು ಅದರ್ ಫಂಕ್ಷನ್ಸ್ ಅಂತ ಕೂಡ ಇದೆ. ಸೊ ಅದರ್ ಫಂಕ್ಷನ್ಸ್ ಅಂದರೆ ಏನು ಅಂತಂದರೆ, ಈ ಒಂದು ಬೇರೆ ಆದಂತಹ ಪ್ರೈವೇಟ್ ಏಜೆನ್ಸಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಸಂಸ್ಥೆಗಳಾಗಿರ್ಬೋದು, ಸೊ ಈ ಒಂದು ಖಾದಿ ಉತ್ಪನ್ನಗಳ ರೀತಿಯಾದಂಥ ಸಂಶೋಧನೆಗಳು
ಆಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು. ಸೊ ಅದು ಕೂಡ ಒಂದು ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ವೈಶಿಷ್ಟ್ಯಗಳಾಗಿರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ವೈಶಿಷ್ಟ್ಯತೆಗಳು ಕೇಳಿದ್ರೆ ಒಂದು ಗ್ರಾಮೀಣಾಭಿವೃದ್ಧಿ, ಇನ್ನೊಂದು ಸೊ ಗ್ರಾಮೀಣ ಇರುವಂಥ ಜನರಿಗೆ ಕೆಲಸ ಕಾರ್ಯಗಳು ಅನ್ನು ಕೊಡುವಂಥದ್ದು, ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟು ಸ್ವಂತಿಕೆಯಲ್ಲಿ ದುಡಿಯುವಂತಹ ಒಂದು ಅವಕಾಶವನ್ನು ಕೊಡುವಂಥದ್ದು, ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಸೊ ನೆಕ್ಸ್ಟು ಇನ್ನೊಂದು ಬಂದ್ಬಿಟ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅದನ್ನು ಅಭಿವೃದ್ಧಿಪಡಿಸುವಂಥದ್ದು. ಸೊ ಆರನೇದು ಪ್ರಚಾರ ಮತ್ತು ಮಾರ್ಕೆಟಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಇನ್ನೊಂದು ಅದರ್ ಫಂಕ್ಷನ್ಸ್ ಅಂದರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರುವಂಥದ್ದು. ಸೊ ಈ ರೀತಿಯಾದಂಥ ವೈಶಿಷ್ಟ್ಯಗಳು ಅದರಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದ್ರ ಜೊತೆಗೆ MOU ಯಾರ ಜೊತೆ ಮಾಡ್ಕೊಂಡ್ರು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹೆಡ್ ಆಫೀಸ್ ಎಲ್ಲಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಅದು ನೋಡ್ಕೊಳ್ಳಿ. ಸೊ ಇದರ ಉದ್ದೇಶ, ಅದರ ಗುರಿ ಏನಾಗಿರುತ್ತೆ ಅಂತಲೂ ಕೂಡ ನೀವು ನೋಡಿದ್ರಿ. ಸೊ ಈ KVIC ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಕೂಡ ನೀವು ತಿಳ್ಕೊಂಡ್ರಿ. ಸೊ ಖಂಡಿತವಾಗ್ಲೂ ಈ ಒಂದು ಆರ್ಟಿಕಲ್ನ ನೀವು ಒಂದ್ಸರಿ ಓದ್ಕೊಳ್ಳಿ. ಈ PDF ನಾನು ಡೌನ್ಲೋಡ್ಗೂ ಕೂಡ ಹಾಕ್ತೀನಿ. ಸೊ ಇದನ್ನ ಇಟ್ಕೊಂಡು ನೀವು ಒಂದ್ಸರಿ ಓದ್ಕೊಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಪ್ರತಿದಿನ ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೀನಿ. ಸೊ ನಾಳೆಯಿಂದ ತುಂಬ ಹೆಚ್ಚಿನ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಎಲ್ಲರ ಜೊತೆಗೆ ಪ್ರಯತ್ನ ಮಾಡ್ತಾ ಹೋಗೋಣ, ಕಲಿಯೋಕ್ಕೆ ಆದಷ್ಟು ಹೆಚ್ಚು ಕಲಿಯೋಣ ಇದ್ರ ಬಗ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.